ಇಲ್ಲಿ ಎಕ್ಸಿಟ್ ಆಗ್ಬೇಕಾಯ್ತು. ಯಾಕಂದ್ರೆ ಸಪೋರ್ಟ್ ಅಲ್ಲಿ ಹೇಳಕ್ಕಾಗಲ್ಲ, ರಿಯಾಕ್ಟ್ ಮಾಡೇ ಮಾಡುತ್ತೆ. ಇವತ್ತು 29th ಮೇ. ಇವತ್ತು ನನ್ನ ಎಂಟ್ರಿ ತಗೊಂಡಿದ್ದು ಅರೌಂಡ್ ಈ ಕ್ಯಾಂಡಲ್ ಅಲ್ಲಿ ಇರಬೇಕು. ಫಸ್ಟ್ ನಾನು ಇಲ್ಲೇ ಈ ಕ್ಯಾಂಡಲ್ ಕೆಳಗಡೆ ಎಂಟ್ರಿ ತಗೋಬೇಕಾಯ್ತು ಬಿ ಸೈಡ್. ಯಾಕಂದ್ರೆ ಇದು 24,000 ರೆಸಿಸ್ಟೆನ್ಸ್ ಇದೆ. ಎರಡಾಯ್ತು. ಇದು ನೋಡಿ 24,000 ಅಲ್ಲಿ ಒಳ್ಳೆ ರೆಸಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ನಾನು ಇದ್ರ ಕೆಳಗಡೆ ಎಂಟ್ರಿ ತಗೋಬೇಕಾಗಿತ್ತು. ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ, ಸೊ ಹಂಗಾಗಿ ನಾನು ಎಂಟ್ರಿ ತಗೊಳ್ಳಿಲ್ಲ. ಸೊ ಅದಾದ್ಮೇಲೆ ವೆಯ್ಟ್ ಮಾಡ್ತಿದ್ದೆ. ಈ ಕ್ಯಾಂಡಲ್ ನ ಫಸ್ಟ್ ಕ್ಯಾಂಡಲ್ ಏನಿತ್ತು, ಫಸ್ಟ್ ಕ್ಯಾಂಡಲ್ ನ ಯಾವಾಗ ಕೆಳಗಡೆ ಕ್ಲೋಸ್ ಮಾಡ್ತು, ನಾನು 1 ನಿಮಿಷದಲ್ಲಿ ಎಂಟ್ರಿ ತಗೊಳ್ಳೋದು. ನನಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದು ಇಲ್ಲ, ಇದು ಇಲ್ಲೇನೆ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡ್ತಾ ಇದೆ ಅಂತ ಹೇಳಿ ನಾನು ಎಂಟ್ರಿ ತಗೊಂಡ್ಬಿಟ್ಟೆ ಒಂದು ಫಸ್ಟ್ ಟ್ರೇಡ್. ಸೊ ಅದರಲ್ಲಿ ಅರೌಂಡ್ 22 ಪಾಯಿಂಟ್ಸ್ ಏನೋ ಎಸ್ ಎಲ್ ಕೊಟ್ಟೆ. ಸೊ ಅದು ಎಸ್ ಎಲ್ ಹಿಟ್ ಆಯ್ತು. ಈ ಕ್ಯಾಂಡಲ್ ಅಲ್ಲಿ ಹಿಟ್ ಆಯ್ತು ಅನ್ಸುತ್ತೆ, ಈ ಕ್ಯಾಂಡಲ್ ಇಲ್ಲ, ಈ ಕ್ಯಾಂಡಲ್ ಅಲ್ಲಿ. ಸೊ ಅದಾದ್ಮೇಲೆ ಮತ್ತೆ ರಿವರ್ಸ್ ಬಂದು ಯಾವಾಗ ನನಗೆ ಇಲ್ಲಿ ಇದೇನ ಈ ಪ್ರೈಸ್ ಆಕ್ಷನ್ ಏನಾಗಿತ್ತು, ಇದು ಬ್ರೇಕ್ಔಟ್ ಆಗಿತ್ತಲ್ಲ. ಸೊ ಈ ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಆಗಿ ಮತ್ತೆ ರೀಟೆಸ್ಟ್ ಯಾವಾಗ ಬಂತು, ನಾನು ಅವಾಗ ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಂಡೆ. ಅದು ತೋರಿಸ್ತೀನಿ. ಇಲ್ಲಿ. ಸೊ ಇದು ನಾನು ಆಕ್ಚುಲಿ ಇಲ್ಲಿ ಇದ್ರ ಮೇಲೆ ತಗೋಬೇಕಾಗಿದ್ದು, ಈ ಕ್ಯಾಂಡಲ್ ಏನಿದೆ ಇದ್ರ ಮೇಲೆ ಎಂಟ್ರಿ ತಗೋಬೇಕಾಗಿದ್ದು. ನಾನು ಅಲ್ಲಿ ಎಂಟ್ರಿ ತಗೊಳ್ಳಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ, ಸೊ ಅದಕ್ಕೆ ನಾನು ಎಂಟ್ರಿ ತಗೊಳ್ಳಿಲ್ಲ. ಈ ಕ್ಯಾಂಡಲ್ ಮೇಲೆ ಇಲ್ಲಿ ಎಂಟ್ರಿ ತಗೋಬೇಕಾಗಿತ್ತು ನಾನು. ಅಲ್ಲಿಂದ ಇಲ್ಲಿವರೆಗೂ ರೈಡ್ ಮಾಡ್ಬೋದಾಗಿತ್ತು. ಬಟ್ ನಾನು ಆಮೇಲೆ ಏನ್ ಮಾಡಿದೆ, ಓಕೆ ಇದಿನ್ನೂ ಮೇಲಕ್ಕೆ ಹೋಗ್ಬೋದು ಇಲ್ಲಿವರೆಗೂ ಅಂತ ಹೇಳಿ ನಾನು ಇಲ್ಲಿ ಎಂಟ್ರಿ ತಗೊಂಡ್ಬಿಟ್ಟೆ ಈ ಕ್ಯಾಂಡಲ್ ಅಲ್ಲಿ. ಅದು ನಾರ್ಮಲ್, ನಾನು ಯಾವಾಗಲೂ ಮಾರ್ಕೆಟ್ ಆರ್ಡರ್ ಇಡೋದಿಲ್ಲ, ಲಿಮಿಟ್ ಇಡೋದು. ಡೈರೆಕ್ಟ್ ಆಗಿ ಒಂದು ಫೋಮೋದಲ್ಲೇನೆ ಎಂಟ್ರಿ ಅಂತ ಹೇಳ್ಬೋದು ಇದು ಫಸ್ಟ್. ಯಾಕಂದ್ರೆ ಡೈರೆಕ್ಟ್ ಅದರಲ್ಲೂ ಬ್ರೇಕ್ಔಟ್ ಎಂಟ್ರಿ ನಾನು ಯೂಶಲಿ ತಗೊಳ್ಳಲ್ಲ. ನಂದೇನಿದ್ರು ರಿವರ್ಸಲ್ ಎಂಟ್ರಿ ಮಾತ್ರ. ಸೊ ಅದಾದ್ಮೇಲೆ ಮತ್ತೆ ಯಾವಾಗ ವಾಪಸ್ ಬಂತು, ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಮಾಡ್ತು, ಈ ಸಪೋರ್ಟ್ ಏನ್ ತಗೊಳ್ತಿದ್ದು ಪುಟ್ ಅಲ್ಲಿ ರೆಸಿಸ್ಟೆನ್ಸ್ ನಿಫ್ಟಿನಲ್ಲಿ. ಈಗ ಯಾವಾಗ ಮೇಲಕ್ಕೆ ಹೋಯ್ತು, ನಾನು ಇದ್ರ ಮೇಲೆ ತಗೊಳ್ಳೋಣ ಅನ್ಕೊಂಡೆ. ಆಮೇಲೆ ಬೇಡ ಅಂತ ಹೇಳಿ ವೆಯ್ಟ್ ಮಾಡಿದೆ. ಯಾವಾಗ ರಿವರ್ಸ್ ಇಲ್ಲಿವರೆಗೂ ಬಂತು, ನಾನು ಇದ್ರ ಕೆಳಗಡೆ ಎಂಟ್ರಿ ತಗೊಂಡೆ. 279.70 ಎಂಟ್ರಿ ಆಯ್ತು. ನನಗೆ ಎಸ್ ಎಲ್ ಇದ್ರ ಕೆಳಗಡೆ ಇಟ್ಕೊಂಡಿದ್ದೆ. ಇಲ್ಲಿ ಇಟ್ಟಿದ್ದೆ, ಎಸ್ ಎಲ್ ಟ್ರಿಗರ್ ಆಗ್ಲಿಲ್ಲ. ವಾಪಸ್ ಇಲ್ಲಿವರೆಗೂ ಬಂದು ವಾಪಸ್ ಹೋಯ್ತು. ಮತ್ತೆ ನಾನು ಯಾವಾಗ ಈ ಕ್ಯಾಂಡಲ್ದು ಲೋ ಏನಿದೆ ಬ್ರೇಕ್ ಮಾಡಿತ್ತು ನಿಫ್ಟಿನಲ್ಲಿ, ಆವಾಗ ನಾನು ಎಕ್ಸಿಟ್ ಆದೆ. 1 ಲಾಟು 309 ಗೆ ಎಕ್ಸಿಟ್ ಆದೆ. ಇನ್ನೊಂದು ಈಗ ಜಾಸ್ತಿ ಇಲ್ಲಿ ಪ್ರೈಸ್ ಆಕ್ಷನ್ ಆಗಿದೆಯಲ್ಲ, ಇಲ್ಲಿ ನೋಡಿ ಜಾಸ್ತಿ ಇಲ್ಲಿ ಪ್ರೈಸ್ ಆಕ್ಷನ್ ಆಗಿತ್ತಲ್ಲ. ಸೊ ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಇನ್ನೊಂದು ಲಾಟನ್ನು ನಾನು 316 ಗೆ ಎಕ್ಸಿಟ್ ಆದೆ. ಹೈ ಮಾಡಿದ್ದು 325 ವರೆಗೂ ಹೋಗಿದೆ, ಮತ್ತೆ ವಾಪಸ್ ಬಂತು. ಓಕೆ, ಬಟ್ ಆಕ್ಚುಲಿ ಜೊತೆಲಿ ಇನ್ನೊಂದು ಏನಂದ್ರೆ ಸಪೋರ್ಟ್ ಇತ್ತು ನಿಫ್ಟಿನಲ್ಲಿ. ತೋರಿಸ್ತೀನಿ ನೋಡಿ, ಈ ಸಪೋರ್ಟ್ ಏನಿದೆ, ಈ ಸಪೋರ್ಟ್ ಇತ್ತು ನಿಫ್ಟಿನಲ್ಲಿ. ಸೊ ಈ ಸಪೋರ್ಟ್ ಕೂಡ ಇದ್ರಿಂದ ನಾನು ಇಲ್ಲಿ ಎಕ್ಸಿಟ್ ಆಗ್ಬೇಕಾಯ್ತು. ಯಾಕಂದ್ರೆ ಸಪೋರ್ಟ್ ಅಲ್ಲಿ ಹೇಳಕ್ಕಾಗಲ್ಲ, ರಿಯಾಕ್ಟ್ ಮಾಡೇ ಮಾಡುತ್ತೆ. ಆಲ್ರೆಡಿ ನಾನು ಒಂದು ಟ್ರೇಡ್ ಲಾಸ್ ಬುಕ್ ಮಾಡ್ಕೊಂಡಿದ್ದೀನಿ, ಮತ್ತೆ ಇನ್ನೊಂದು ಟ್ರೇಡ್ ಲಾಸ್ ಬುಕ್ ಮಾಡ್ಕೊಂಡ್ರೆ ಸೈಕಾಲಜಿ ಹಾಳಾಗುತ್ತೆ ಅಂತ ಹೇಳಿ ಪರವಾಗಿಲ್ಲ ಎಷ್ಟು ಬರುತ್ತೋ ಬರಲಿ, ಆಕ್ಚುಲಿ ಲಾಸ್ ರಿಕವರ್ ಆಗಿ ಪ್ರಾಫಿಟ್ ಅಲ್ಲೇ ಇದೆ. ಹಾಗಾಗಿ ನಾನು ಇಲ್ಲಿ ಎಕ್ಸಿಟ್ ತಗೊಂಡ್ಬಿಟ್ಟೆ. ಓಕೆ, ಮತ್ತೆ ವಾಪಸ್ ಹೋಗಿದೆ ನೋಡಿ ಇಲ್ಲಿವರೆಗೂ. ಇದ್ರ ಮೇಲೆ ಏನಾಗುತ್ತೆ, ನಾನು ಯೂಶಲಿ ನೋಡಕ್ ಹೋಗಲ್ಲ ನಾನು ಟ್ರೇಡ್ ಮುಗಿದ್ಮೇಲೆ. ಯಾಕಂದ್ರೆ ನೆನ್ನೆನೂ ಅದೇ ತರ ಇತ್ತು. ನೆನ್ನೆ ಲಾಸ್ಟ್ ಟ್ರೇಡಿಂಗ್ ವೆಡ್ನೆಸ್ಡೇನೋ ಅಷ್ಟೇ ಕರೆಕ್ಟ್ ಆಗಿ ಮೂವ್ಮೆಂಟ್ ಇರಲಿಲ್ಲ. ಬಟ್ ನಾನು ಅದಕ್ಕೆ ಟ್ರೇಡ್ ಮಾಡಿಲ್ಲ ಲಾಸ್ಟ್ ವೆಡ್ನೆಸ್ಡೇ ಕೂಡ, ಲಾಸ್ಟ್ ಟ್ರೇಡಿಂಗ್ ಸೆಷನ್. ಮಾರ್ಕೆಟ್ ಇದ್ರ ಒಳಗಡೆನೆ ಇದೆ ಜಾಸ್ತಿ. ನೋಡಿ ಮೊನ್ನೆ ಇದು ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಲಾಸ್ಟ್ ಟ್ರೇಡಿಂಗ್ ಆಲ್ಮೋಸ್ಟ್ ಅದ್ರೊಳಗಡೆ ಆಗಿದೆ. ನೋಡಿ ಇಲ್ಲಿವರೆಗೂ ಹೋಗಿದೆ, 24 ವರೆಗೂ ಅಷ್ಟೇ, 24,000 ಮೇಲೆ ಹೋಗ್ತಾ ಇಲ್ಲ. ಸೊ ಇವತ್ತಿಂದು ಲಾಸ್ ಬುಕ್ ಮಾಡ್ಕೊಂಡಿರೋದು ನೋಡಿ ಇಷ್ಟೇ. ಟ್ರೇಡಿಂಗ್ ಬಂದು ನನಗೆ 2 ಸರಿ ಎಕ್ಸಿಟ್ ಆಗಿದ್ದು. ಲಾಟ್ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರೋದು ಇವತ್ತು 1355. ಫಸ್ಟ್ ಟ್ರೇಡ್ ಅಲ್ಲಿ ನನಗೆ ಲಾಸ್ ಆಗಿದ್ದು ಅರೌಂಡ್ 2900. ಫಸ್ಟ್ ಇದರಲ್ಲಿ ಲಾಸ್ ಆಗಿದ್ದು. ಓಕೆ, ನೋಡೋಣ ಈಗ ಹೆಂಗ್ ಬಂದಿರುತ್ತೆ ರೆಕಾರ್ಡ್, ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ತರ ರೆಕಾರ್ಡ್ ಮಾಡ್ತಾ ಇರೋದು. ನೋಡುವ. ಇದು ಎಡಿಟ್ ಮಾಡೋದೇ ಇರೋದು, ಇದು ಹೆಂಗ್ ಎಡಿಟ್ ಮಾಡೋದು ಗೊತ್ತಿಲ್ಲ. ಓಕೆ, ಸಿ ಯು ಟುಮಾರೋ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್.